ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಇಂದಿನ ದೇವರ ವಾಕ್ಯ ಒಂದು ಯೋಹಾನನು 2ನೇ ಅಧ್ಯಾಯ 1ನೇ ವಾಕ್ಯ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಈ ಒಂದು ವಾಕ್ಯವು ದೇವರ ಕೃಪೆ ಮತ್ತು ಆತನು ನಮ್ಮ ಬಗ್ಗೆ ಹೊಂದಿರುವ ಸುಂದರವಾದ ಜ್ಞಾಪನೆಯಾಗಿದೆ. ದೇವರ ಕೃಪೆ ಮತ್ತು ಆತನು ನಮ್ಮಲ್ಲಿ ಹೊಂದಿರುವ, ನಮ್ಮ ಬಗ್ಗೆ ಹೊಂದಿಕೆಯಾಗಿರುವ ಒಂದು ಹೊಂದಿಕೆಯಾಗಿರುವ ಸುಂದರವಾದ ಸಂಬಂಧವು ಜ್ಞಾಪನೆಯಾಗಿದೆ. ಜ್ಞಾಪನೆ ಅಂದ್ರೆ ಯಾವಾಗಲೂ ಜ್ಞಾಪನೆ ಅಂದ್ರೆ ಯಾವಾಗಲೂ ತಿಳ್ಕೊಂಡಿರೋದು. ಜ್ಞಾಪನೆ ಆಗಿದೆ, ತಿಳಿದುಕೊಂಡಿದ್ದೇನೆ, ಮರೆತು ಹೋಗಿಲ್ಲ, ತಿಳಿದಿದೆ. ಮೊದಲಲ್ಲಿ ಹೇಳ್ತಿದ್ರೆ ಜ್ಞಾಪನ ಐತೆ ಇಲ್ಲ ನಿನಗೆ ಅಂತ ಕೇಳ್ತಾ ಇದ್ರು, ಹೌದಾ? ಹಾಗೆ ನಮಗೂ ಮತ್ತು ಕರ್ತನ ನಡುವೆ ಹೊಂದಿರುವ ಒಂದು ಸುಮಧುರವಾದ ಜ್ಞಾಪನೆ ಆಗಿದೆ ಈ ವಾಕ್ಯ. ಆ ವಾಕ್ಯ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಯಾವನಾದರೂ ಪಾಪ ಮಾಡಿದರೆ ಅಂದರೆ ನಾವಲ್ಲ, ಯಾವನಾದರೂ ನಮಗೆ ಪಾಪ ಮಾಡಿದರೆ, ಯಾವನಾದರೂ ನಮಗೆ ಪಾಪಗಳನ್ನು ಅಂಟಿಕೊಳ್ಳುವ ಹಾಗೆ ಮಾಡಿದರೆ ನಮ್ಮ ಮತ್ತು ಆ ಪಾಪ ಮಾಡಿರ್ತಕ್ಕಂಥವನ ಮಧ್ಯದಲ್ಲಿ ನಮಗೆ ಸಹಾಯಕನಾಗಿ ಯೇಸು ಕ್ರಿಸ್ತನಿದ್ದಾನೆ. ನಾವು ಯಾರಿಗೂ ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಸೈತಾನನಿಗೂ ಸಹ ನಾವು ಭಯಪಡಬೇಕಾಗಿಲ್ಲ. ದೇವರು ನಮಗಾಗಿ ಬಯಸುವ ಶುದ್ಧತೆಯನ್ನು ಪ್ರತಿಬಿಂಬಿಸುವ ಪಾಪದಿಂದ ಮುಕ್ತವಾದ ಜೀವನಕ್ಕೆ ಶ್ರಮಿಸುವಂತೆ ನಮ್ಮನ್ನು ಪ್ರೋತ್ಸಾಹಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಆದರೆ ಅದು ನಮ್ಮ ಮಾನವ ಸ್ವಭಾವವನ್ನು ಸಹ ಒಪ್ಪಿಕೊಳ್ಳುತ್ತದೆ. ಮಾನವನ ಸ್ವಭಾವ ಅಂದ್ರೆ ನಾವು ಮುಗ್ಗರಿಸುವುದು, ಬೀಳಬಹುದು. ಈ ರೀತಿ ಮಾನವನ ಒಂದು ಸ್ವಭಾವ. ಈ ಮಾನವನ ಸ್ವಭಾವವನ್ನು ಒಪ್ಪಿಕೊಳ್ಳುತ್ತದೆ. ಅಂದ್ರೆ ಆ ದೇವರು ನಮಗಾಗಿ ಬಯಸುತ್ತಿರುವ ಶುದ್ಧತೆ, ಆ ಶುದ್ಧತೆಯನ್ನು ಪ್ರತಿಬಿಂಬಿಸುವ ಪಾಪದಿಂದ ಮುಕ್ತವಾದ ಜೀವನಕ್ಕಾಗಿ, ಆ ಶುದ್ಧತೆ ಪ್ರತಿಬಿಂಬಿಸುತ್ತಿರುವ ಪಾಪದಿಂದ ಮುಕ್ತವನ್ನಾಗಿ ಮಾಡುತ್ತೆ. ಆ ಮುಕ್ತವಾದ ಜೀವನಕ್ಕಾಗಿ ಶ್ರಮಿಸುವಂತೆ ನಮ್ಮನ್ನು ಪ್ರೋತ್ಸಾಹಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಆದರೆ ಅದು ನಮ್ಮ ಮಾನವ ಸ್ವಭಾವವನ್ನು ಸಹ ಒಪ್ಪಿಕೊಳ್ಳುತ್ತದೆ. ನಮ್ಮ ಸ್ವಭಾವ, ನಾವು ಮುಗ್ಗರಿಸಿ ಬೀಳಬಹುದು, ನಾವು ದುಡುಕಬಹುದು. ಹಾಗೆ ಮಾಡಿದಾಗ ನಾವು ತಪ್ಪಿತಸ್ಥರಾದೆವು ಎಂದಾಗಲಿ ನಾವು ತಪ್ಪು ಮಾಡಿಬಿಟ್ಟಿವಲ್ಲ. ಮುಗ್ಗರಿಸಿ ಬೀಳಬಹುದು, ಮರೆತು ಹೋಗಬಹುದು. ಈ ರೀತಿ ಮುಗ್ಗರಿಸಿ ಬೀಳಬಹುದು ಎಂದು ನಾವು ತಪ್ಪಿತಸ್ಥರಾಗಿದ್ದೆವು, ತಪ್ಪು ಮಾಡಿಬಿಟ್ಟಿವಲ್ಲ ಅಂತ ಆಗಲಿ ಅಥವಾ ಭಯದಿಂದ ಆಗಲಿ ನಾವು ಮುಳುಗಬೇಕಾಗಿಲ್ಲ. ಏಕೆಂದರೆ ನಾವು ಕರ್ತನ ನೀತಿವಂತರು. ನಮ್ಮೆಲ್ಲರಿಗೂ ಕರ್ತನು ವಕೀಲರಾಗಿ
ನಿಂತಿದ್ದಾರೆ. ಕರ್ತನು ನಮ್ಮ ಪ್ರಕರಣವನ್ನು ಪ್ರೀತಿ ಮತ್ತು ಕರುಣೆಯಿಂದ ವಾದಿಸುತ್ತಾರೆ. ಯಾರ ಮುಂದೆ? ಆ ದೇವರ ಮುಂದೆ ಕರ್ತರು ವಕೀಲರಾಗಿ ನಮ್ಮ ಪ್ರಕರಣವನ್ನು ನೀತಿ, ಪ್ರೀತಿಯಿಂದ ಮತ್ತು ಕರುಣೆಯಿಂದ ವಾದಿಸುತ್ತಾರೆ. ಕಠಿಣವಾದ ತೀರ್ಪಿನಿಂದ ವಾದಿಸುವುದಿಲ್ಲ. ಕಠಿಣವಾದ ತೀರ್ಪಿನಿಂದಲ್ಲ, ಕರುಣೆಯಿಂದ ಮತ್ತು ಪ್ರೀತಿಯಿಂದ ವಾದಿಸುತ್ತಾರೆ. ನಾವು ಎಷ್ಟೇ ಸಲ ನೆಲಕ್ಕೂ ಬಿದ್ದರೂ ಕರ್ತನು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ, ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಾನೆ ಹಾಗೂ ಸರಿಯಾದ ಮಾರ್ಗಕ್ಕೆ ನಮ್ಮನ್ನು ಹಿಂದಿರುಗಿಸುತ್ತಾನೆ. ಸರಿಯಾದ ಮಾರ್ಗವನ್ನು ನಾವು ಹಿಡಿಯುವವರೆಗೂ ಕರ್ತ ನಮ್ಮನ್ನು ಬಿಡುವುದಿಲ್ಲ. ಇದು ನಮ್ಮ ಹೋರಾಟಗಳಲ್ಲಿ ಸಹ ನೀವು ಆಳವಾಗಿ ಪ್ರೀತಿಸಲ್ಪಡುತ್ತೀರಿ. ನೋಡಿ, ಆಮೀನ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ನಮ್ಮ ಹೋರಾಟಗಳಲ್ಲಿಯೂ ಸಹ ನಾವು ಆರಾಮವಾಗಿ ಇದನ್ನು ಪ್ರೀತಿಸಲ್ಪಡುತ್ತೀರಿ. ನೀವೆಲ್ಲರೂ ಪ್ರೀತಿಸಲ್ಪಡುತ್ತೀರಿ ಅಂತ ಕರ್ತ ಹೇಳ್ತಾ ಇದ್ದಾನೆ. ಇದನ್ನು ನಿಮ್ಮ ಹೋರಾಟಗಳಲ್ಲಿಯೂ ಸಹ ನೀವು ಪ್ರೀತಿಸಲ್ಪಡುತ್ತೀರಿ ಎಂದು, ಎಂದಿಗೂ ಸಹ ನೀವು ಒಂಟಿಯಾಗಿಲ್ಲವೆಂದು ತಿಳಿದುಕೊಳ್ಳತಕ್ಕದ್ದು. ಆಮೇನ್. ಎಂದಿಗೂ ನೀವು ಒಂಟಿಯಾಗಿದ್ದೇವೆಂದು ತಿಳಿದುಕೊಳ್ಳಬೇಕಾಗಿಲ್ಲ, ಏಕೆಂದರೆ ನಮ್ಮೊಂದಿಗೆ ಕರ್ತನಿದ್ದಾನೆ. ಹಲ್ಲೆಲೂಯಾ. ನಮ್ಮೊಂದಿಗೆ ಕರ್ತನಿದ್ದಾನೆ. ಯೇಸು ಕ್ರಿಸ್ತನು ನಮ್ಮೊಂದಿಗೆ, ಅಥವಾ ನಮ್ಮ ಒಳಗಡೆನೆ ಇದ್ದಾನೆ, ನಮ್ಮೊಂದಿಗಿದ್ದಾನೆ, ನಮಗಾಗಿ ರಕ್ಷಕನಾಗಿದ್ದಾನೆ. ನಮ್ಮ ಪಾಪಗಳ ಸರ್ವ ಇದುವರೆಗೆ ಮಾಡಿರ್ತಕ್ಕಂಥ ಪಾಪಗಳನ್ನು ಕ್ಷಮಿಸಿದ್ದಾನೆ. ಆಮೇನ್. ನಿಮಗಾಗಿ ಪ್ರತಿಪಾದಿಸುತ್ತಾರೆ. ಯಾರು? ಕ್ರಿಸ್ತನು ನಿಮಗಾಗಿ ಪ್ರತಿಪಾದಿಸುತ್ತಾರೆ. ಹಾಗೆ ಅವರ ಅನುಗ್ರಹದಿಂದ ಪುನಃ ಸ್ಥಾಪಿಸಲು, ನವೀಕರಿಸಲು ಸಿದ್ಧರಿದ್ದಾರೆ. ಪುನಃ ಅವರು ನಮ್ಮ ಏಳಿಗೆಗಾಗಿ ಶ್ರಮಿಸಲು, ನಮ್ಮ ಏಳಿಗೆಗಾಗಿ ಪುನಃ ಸ್ಥಾಪಿಸಲು, ಸ್ವೀಕರಿಸಲು ಸಹ ಅವರು ಸಿದ್ಧರಿದ್ದಾರೆ. ನಮ್ಮನ್ನು ಯಾವುದೇ ರೀತಿಯ ಅಪರಾಧಕ್ಕೆ ಒಳಪಡಿಸದೆ ನಮ್ಮನ್ನು ಒಳ್ಳೆಯ ದಾರಿಗೆ ಕರ್ತರು ತರುವುದಕ್ಕೆ ಸಿದ್ಧರಿದ್ದಾರೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.